ವಕ್ಫ್ ಏನಿದೆ ಈ ಭೂಮಿ ಅಲ್ಲಾಹನ ಭೂಮಿ, ಇದು ದೇವರ ಮತ್ತು ದತ್ತಿ ಕೊಟ್ಟಲಾದಂತಹ ಭೂಮಿ. ಈ ಭೂಮಿಯಲ್ಲಿ ಯಾರ ಹಕ್ಕು ಇಲ್ಲ. ಬೇರೆ ಯಾವ ಧಾರ್ಮಿಕ ದತ್ತಿಗಳಲ್ಲಿ ನಮ್ಮ ಪ್ರವೇಶ ಯಾವ ರೀತಿಯಾದ ಇಲ್ಲವೋ ಅದೇ ರೀತಿ ನಮ್ಮ ಧಾರ್ಮಿಕ ಇದರಲ್ಲಿ ಅವರ ಪ್ರವೇಶ ಅವನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಚುನಾವಣೆ ಬರಬೇಕಾದ್ರೆ ಇವರ ಹತ್ರ ಅಸ್ತ್ರಗಳೆಲ್ಲವೂ ಕೂಡ ಖಾಲಿ ಆಯಿತು. ಹಾಗಾಗಿ NRC CA ಅನ್ನೋ ಒಂದು ಕರಾಳ ಕಾನೂನುಗಳು, ಹಿಜಾಬು, ಹಲಾಲ್ ಕಟ್ಟು, ಈ ರೀತಿಯ ಬೇರೆ ಬೇರೆ ರೀತಿಯಾಗಿರೋ ಮುಸಲ್ಮಾನ್ ವಿರೋಧಿಯಾಗಿರುವಂತಹ ಒಂದು ಹೇಳಿಕೆಗಳು ಮತ್ತು ಒಂದು ಕಾನೂನುಗಳು ಅದರ ಮುಂದುವರೆದ ಭಾಗವಾಗಿರುತ್ತೆ. ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ತಿದ್ದುಪಡಿಯನ್ನು ತಂದಿರುವುದು. ಈ ಬಿಲ್ಲನ್ನು ವಾಪಸ್ ಪಡೆದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಕೂಡ ಇನ್ನೂ ಮುಂದೆ ಮಾಡ್ತೀವಿ ಅಂತ. ಸ್ನೇಹಿತರೆ, ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ಏನು ವಕ್ಫ್ ಉಳಿಸಿ ಸಂವಿಧಾನ ಉಳಿಸಿ ಅಂತ ಅಂದ್ಬಿಟ್ಟು ಚಿಕ್ಕಮಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಚಲೋ ನಡೆಸ್ತಾ ಇದ್ದಾರೆ. ಇವತ್ತು ಈ ಚಲೋಗೆ ಯಾವ ರೀತಿ ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಮತ್ತು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಮತ್ತು ವಕ್ಫ್ನ ಉಳಿಸಬೇಕು ಅಂತ ಅಂದ್ಬಿಟ್ಟು ಯಾವ ಕಾರಣದಿಂದ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿರುವಂಥದ್ರಲ್ಲಿ ಎಲ್ಲರೂ ಕೂಡ ಒಂದು ಇಲ್ಲಿ ಜನಾಭಿಪ್ರಾಯನ ಸಂಗ್ರಹಿಸೋಣ ಬನ್ನಿ. ಇವತ್ತು ವಕ್ಫ್ ಆಂದೋಲನ ಏನು ನಡೀತಿತ್ತು ಅಂದರೆ ಚಿಕ್ಕಮಗಳೂರು ಚಲೋ ನಡೀತಾ ಇದೆ, ವಕ್ಫ್ ಉಳಿಸಿ ಸಂವಿಧಾನ ಉಳಿಸಿ ಅಂತ ಅಂದ್ಬಿಟ್ಟು ಇವತ್ತು ಯಾವ್ಯಾವ ಭಾಗದಿಂದ ಬಂದಿದ್ರು ಮತ್ತು ಯಾರೆಲ್ಲ ಬಂದಿದ್ರು ಮತ್ತು ಏನಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀರಾ? ಸಂವಿಧಾನ ಕೊಟ್ಟಿರುವ ಆರ್ಟಿಕಲ್ 25 ಹಾಗೂ 26ನ ಏನು ನಮಗೆ ಹಕ್ಕು ಕೊಟ್ಟಿದೆ ಅದನ್ನು ಟೋಟಲಲ್ಲಿ ಒಂದು ಉಲ್ಲಂಘನೆ ಆಗ್ತಿದೆ. ಅದರಲ್ಲಿ ಏನಾಗ್ತಾಯಿದೆ, ಒಂದು ತಾರತಮ್ಯ ಮಾಡಂಗೆ ಮಾಡ್ತಿದ್ದಾರೆ. ಇದು ಒಂದು ಸಂವಿಧಾನಕ್ಕೆ ದ್ರೋಹ ಮಾಡಂಗೆ ಆಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಹೋರಾಟ ಇದು. ಯಾಕಂದರೆ ವಕ್ಫ್ ಇವತ್ತು ಇರ್ಬೋದು, ನಂತರ ಏನಾಗುತ್ತೆ ಬೇರೆ ಕಡೆಯಲ್ಲಿ ಮುಂದೆ ಸಿಕ್ಕವ್ರ ಆಸ್ತಿ ಕೂಡ ಅವರು ಬರ್ತಾರೆ, ಕ್ರೈಸ್ತರ ಆಸ್ತಿ ಕೂಡ ಬರ್ತಾರೆ, ನಂತರ ದಲಿತರ ಆಸ್ತಿ ಕೂಡ ಬರ್ತಾರೆ. ಇಲ್ಲಿ ಏನಾಗ್ತಾಯಿದೆ ಅಂದರೆ ಇವಾಗ ಒಂದು ಮನೆಗೆ ಇವತ್ತು ಬೆಂಕಿ ಅವರು ಹಾಕಿರ್ಬೋದು, ನಂತರ ಪಕ್ಕದ ಮನೆಗೆ ಅದು ಬೆಂಕಿ ಹಾರಲ್ಲ ಅಂತ ಯಾವತ್ತೂ ಕೂಡ ನಂಬ್ಕೊಂಡಿರಬೇಡ್ದು. ಅಲ್ಲಿ ಖಂಡಿತವಾಗಿ ಮುಂದಿನ ಮನೆಗೆ ಕೂಡ ಆ ಬೆಂಕಿಯನ್ನು ತಾಗುತ್ತೆ. ಅದಕ್ಕೋಸ್ಕರ ಇವತ್ತೇ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಸಂವಿಧಾನಕ್ಕೆ ಯಾವತ್ತೂ ಇವರು ಒಂದು ದ್ರೋಹ ಮಾಡೋಕ್ಕೆ ಅಥವಾ ಸಂವಿಧಾನವನ್ನು ತಾರತಮ್ಯ ಮಾಡೋಕ್ಕೆ ಇವರು ಹೋಗ್ತಿದ್ದಾರೆ. ಅದನ್ನು ನಾವು ಉಳಿಸೋಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಆಗಿದೆ. ಇವತ್ತು ಬಂದಿರೋದು ಬರೀ ನಮ್ಮ ಚಿಕ್ಕಮಗಳೂರಿನ ಕೆಲವು ಈ ಚಿಕ್ಕಮಗಳೂರು ನಗರದ ಭಾಗದಲ್ಲಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಈ ಬಿಲ್ಲನ್ನು ವಾಪಸ್ ಪಡೆದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಕೂಡ ಇನ್ನೂ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ಚಿಕ್ಕಮಗಳೂರು ವಿಧಾನಸಭಾ ಅಧ್ಯಕ್ಷರು SDPI. ವಕ್ಫ್ ತಿದ್ದುಪಡಿ ಮಸೂದೆ 2025ರಲ್ಲಿ ಏನು ಕೇಂದ್ರ ಸರ್ಕಾರ ಅಂಗೀಕರಿಸಿತು, ಈ ವಕ್ಫ್ ಏನಿದೆ ಈ ಭೂಮಿ ಅಲ್ಲಾಹನ ಭೂಮಿ, ಇದು ದೇವರ ಮತ್ತು ದತ್ತಿ ಕೊಟ್ಟಲಾದಂತಹ ಭೂಮಿ. ಈ ಭೂಮಿಯಲ್ಲಿ ಯಾರ ಹಕ್ಕು ಇಲ್ಲ. ಯಾರು ದತ್ತಿ ಕೊಡ್ತಾನೆ ಅವನು ಹಕ್ಕಿಲ್ಲ, ಯಾರು ದತ್ತಿ ಪಡಿತಾನೆ ಅವನು ಹಕ್ಕು, ಯಾರ್ದು ಹಕ್ಕಿಲ್ಲ. ಇದು ದೇವರ ಭೂಮಿ. ಇದನ್ನು ಮೊದಲಿಂದನೂ ಇದೇ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಮೊದಲಾಗಿರೋದಂತಹ ಒಂದು ತಿದ್ದುಪಡಿ ಏನಿತ್ತು, ವಕ್ಫ್ ಆ್ಯಕ್ಟನ್ನು ಸಭದ್ರಗೊಳಿಸುವಂಥ ಒಂದು ಕ್ರಿಯೆ ಆಗಿತ್ತು. ಆದರೆ ಈ 25ನೇ ವರ್ಷದಲ್ಲಿ ಏನು ಮಸೂದೆ ಬಂದಿದೆ, ಇದನ್ನು ವಕ್ಫನ್ನು ವೀಕ್ ಮಾಡುವ, ಇದನ್ನು ನಿಷ್ಕ್ರಿಯಗೊಳಿಸುವ ಒಂದು ಷಡ್ಯಂತ್ರ ಈ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಈ ಕೇಂದ್ರ ಸರ್ಕಾರದ ಈ ಷಡ್ಯಂತ್ರವನ್ನು ನಾವು ಒಪ್ಪುವುದಿಲ್ಲ. ವಕ್ಫ್ ಏನಿದೆ ಆ ದೇವರ ಭೂಮಿ, ಅದರಲ್ಲಿ ಯಾರ ಒಂದು ಹಸ್ತಕ್ಷೇಪ ನಮಗೆ ಇಲ್ಲ. ಬೇರೆ ಯಾವ ಧಾರ್ಮಿಕ ದತ್ತಿಗಳಲ್ಲಿ ನಮ್ಮ ಪ್ರವೇಶ ಯಾವ ರೀತಿಯಾದ ಇಲ್ಲವೋ ಅದೇ ರೀತಿ ನಮ್ಮ ಧಾರ್ಮಿಕ ಇದರಲ್ಲಿ ಅವರ ಪ್ರವೇಶ ಅವನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಈ ಭಾರತ ದೇಶದ 22-23 ಕೋಟಿ ಜನ ಒಕ್ಕೊರಲಿನಿಂದ ಈ ಮಸೂದೆಯನ್ನು ಧಿಕ್ಕರಿಸುತ್ತೇವೆ. ಈ ಮಸೂದೆಯನ್ನು ಖಡಾಖಂಡಿತವಾಗಿ ಪೂರ್ತಿ ಸಗಟಾಗಿ ಇದನ್ನು ವಾಪಸ್ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇದಕ್ಕಾಗಿ ನಾವು ಹೋರಾಟ ಸಂವಿಧಾನದ ಒಳಗೆ ಇಟ್ಕೊಂಡು, ಕಾನೂನನ್ನು ಒಳಗೆ ಇಟ್ಕೊಂಡು ನಾವು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಎಲ್ಲ ಮುಸಲ್ಮಾನನ ಒಂದು ಶಕ್ತಿಯಾಗಿದೆ. ಇದು ಮುಸ್ಲಿಂ ಪರ್ಸನಲ್ಲ ಏನಿದೆ ಇದರಲ್ಲಿ, ಇದು ಧಾರ್ಮಿಕ ಆಚರಣೆಗಳು. ದತ್ತಿ ಅನ್ನೋದು ಧಾರ್ಮಿಕ ಆಚರಣೆ. ಇದು ನನ್ನ ಧರ್ಮದ ಒಂದು ಅಂಗ. ಯಾವ ರೀತಿ ನಾವು ನಮಾಜ್, ರೋಜಾ, ಹಜ್, ಜಕಾತ್ ಮಾಡುತ್ತೇವೆ, ಇದೇ ರೀತಿ ದತ್ತಿ ಕೊಡುವುದು, ವಕ್ಫ್ ಕೊಡುವುದು ಇದು ನನ್ನ ಧಾರ್ಮಿಕ ಸ್ವಾತಂತ್ರ್ಯ. ಧಾರ್ಮಿಕ ಇದರಲ್ಲಿ ದೃಷ್ಟಿಕೋನದಲ್ಲಿ ಇದು ನಮ್ಮ ಧರ್ಮದ ಸಂಕೇತವಾಗಿದೆ. ಅದಕ್ಕಾಗಿ ನಾವು ನಮ್ಮ ಬರುವ ಪೀಳಿಗೆಯ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ನಮ್ಮ ಪೂರ್ವಜರು ಇದಕ್ಕೆ ದಾನವನ್ನು ಮಾಡಿದ್ದಾರೆ, ದತ್ತಿಯನ್ನು ಕೊಟ್ಟಿದ್ದಾರೆ. ವಕ್ಫ್ ಮಾಡಿರುವಂತಹ ಈ ಭೂಮಿಯನ್ನು ಯಾವುದೇ ರೀತಿಯಲ್ಲಿ ಇವರ ಷಡ್ಯಂತ್ರಗಳಿಂದ ಇದನ್ನು ಕಸಡಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಕ್ಕೊರಲಿನಿಂದ ನಾವು ಇಡೀ ಭಾರತದ ಮುಸಲ್ಮಾನ್ ಬಾಂಧವರು ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಚಳುವಳಿಯನ್ನು ಹಾಕಿಕೊಂಡಿದ್ದೇವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇದು ಸಂವಿಧಾನಿಕವಾದಂತಹ ಚಳವಳಿ.
ಯಾಕೆ ಅಸಂವಿಧಾನ ಅಂತ ಹೇಳ್ತೇನೆ ಅಂದರೆ, ಅಸಂವಿಧಾನ ಯಾಕೆಂದರೆ ಈ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕಾನೂನು ಈ ದೇಶಕ್ಕೆ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ, ಈ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನದ ಹಕ್ಕು, ಸಮಾನವಾದಂತಹ ಪಾಲು, ಸಮಾನವಾದಂತಹ ಎಲ್ಲ ನ್ಯಾಯ ಸಿಗುವಂತಹ ಒಂದು ಪ್ರಕ್ರಿಯೆ ಈ ಕಾನೂನಿನ ಒಳಗಿದೆ. ನಾವು ನಮ್ಮ ಸಂಸ್ಥೆಗಳನ್ನು ಕಟ್ಟಬಹುದು, ಬೆಳೆಸಬಹುದು, ಅದಕ್ಕೆ ಮೇಲ್ವಿಚಾರಣೆಯಾಗಬಹುದು. ಅದರಿಂದ ಬಂದಂತಹ ಒಂದು ಇದನ್ನು ನಾವು ನಮ್ಮ ಅಭಿವೃದ್ಧಿಗೆ ಉಪಯೋಗ ಮಾಡಿಕೊಳ್ಳುವ ಆ್ಯಕ್ಟ್ 26 ಏನು ಆರ್ಟಿಕಲ್ ಇದೆ ಮತ್ತು 25 ಏನು ಆರ್ಟಿಕಲ್ ಇದೆ, 14 ಏನು ಆರ್ಟಿಕಲ್ ಇದೆ, 19 ಏನು ಆರ್ಟಿಕಲ್ ಇದೆ, ಇವೆಲ್ಲ ಆರ್ಟಿಕಲ್ಗಳಲ್ಲಿ ಸಂವಿಧಾನವಾಗಿ ನಮಗೆ ಮೂಲಭೂತವಾಗಿ ಹಕ್ಕು ಕೊಟ್ಟಿರೋದು, ಹಕ್ಕನ್ನು ಮಾತ್ರ ಕೇಳ್ತಾ ಇರೋದು. ಈ ಹಕ್ಕಿನಲ್ಲಿ ನಮ್ಮ ಈ ಫಂಡಮೆಂಟಲ್ ರೈಟ್ಸ್ನಲ್ಲಿ ನಾವು ಯಾರನ್ನೂ ಇದರಲ್ಲಿ ಇದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಅಸಂವಿಧಾನಿಕವಾದಂತಹ ಒಂದು ಕ್ರಿಯೆ. ಈ ಅಸಂವಿಧಾನಿಕವಾದಂತಹ ಕ್ರಿಯೆಯನ್ನು ನಾವು ಒಪ್ಪುವುದಿಲ್ಲ. ಖಡಾಖಂಡಿತವಾಗಿ ನಮ್ಮ ಇಡೀ 22-23 ಕೋಟಿ ಜನ ಭಾರತದ ಜನ ಒಕ್ಕೂಟದಿಂದ ಇದನ್ನು ಧಿಕ್ಕರಿಸುತ್ತೇವೆ. ಈ ಕಾನೂನನ್ನು ವಾಪಸ್ ಪಡೆಯಬೇಕು ಅಂತ ಕೇಳ್ಬೋದು. वक्फ अमेंडमेंट बिल जो मरकज़ी हुकूमत ने पास की है पार्लियामेंट में, हम उसकी मुखालफत करते हैं और इसको कंडम करते हैं। ये ज़मीन जो है, वक्फ की ज़मीन हमारे बाप दादाओं ने, हमारे पुरखों ने अपने पेट पर पत्थर बांधकर, भूखे प्यासे रहकर, ये जो है अपने गाढ़े खून की कमाई, गाढ़े पसीने की कमाई से जो ज़मीनें ख़रीद कर इन्होंने मस्जिदें बनाई, क़ब्रस्तान बनाए और इसी तरह ईदगाह के लिए उन्होंने अपने घर कुर्बान करके जो है अपने बच्चों को भूखा प्यासा रखकर जो है उन्होंने ये आस्तियाँ बनाकर मुसलमानों के लिए वक्फ़ की हैं। ये वक्फ़ की चीज़ें जो है ये अल्लाह की ज़मीन है, अल्लाह की अमान, अल्लाह की ही, इसमें कोई भी तसर्रुफ़ नहीं कर सकता। यहाँ तक कि मुसलमान भी इसे बेच और फ़रोख्त नहीं कर सकते। इसलिए ये क़ियामत तक अल्लाह ही की हैं, इसमें कोई जो है मुदाखलत नहीं कर सकता। ದೇಶ ವಿರೋಧಿಯಾಗಿರುವಂಥ, ಸಂವಿಧಾನ ವಿರೋಧಿಯಾಗಿರುವಂಥ ಈ ದೇಶದ ಆಂತರಿಕ ಭದ್ರತಾ ಬುನಾದಿಯನ್ನೇ ಅಲ್ಲಾಡಿಸುವಂತಹ ಮತ್ತು ಒಂದು ವರ್ಗದ ಒಂದು ಆಸ್ತಿಯನ್ನು ಕಸಿದುಕೊಳ್ಳುವಂಥ ಒಂದು ವ್ಯವಸ್ಥಿತವಾಗಿರುವಂಥ ಸಂಘ ಪರಿವಾರ ನಿರಂತರವಾಗಿ ಮಾಡ್ಕೊಬಂದಿತ್ತು. ಅದರ ಮುಂದುವರೆದ ಭಾಗ ಆಗಿರುತ್ತೆ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ಯಾವ ರೀತಿ ತಿದ್ದುಪಡಿಯನ್ನು ಇವರು ಮಾಡ್ತಿದ್ದಾರೆ ಅಂತ. ಮೊದಲು ಅವರು ಏರ್ಪೋರ್ಟ್ಗಳನ್ನು ಮಾರಿದರು, ರೈಲ್ವೆಗಳನ್ನು ಮಾರಿದರು, ಎಲ್ಲ ಪೋರ್ಟ್ಗಳನ್ನು ಮಾರಿದರು. ಈಗ ಅವರಿಗೆ ಮಾರಕ್ಕೆ ಕಾಣ್ತಿರುವುದು ಮುಸಲ್ಮಾನರಿಗೆ ಕೊಟ್ಟಿರುವಂತಹ ವಕ್ಫ್ ಬೋರ್ಡ್ ಪ್ರಾಪರ್ಟಿಯಾಗಿರುತ್ತೆ. ಇವರು ಯಾವ ರೀತಿಯ ಪ್ರಪಗಂಡವನ್ನು ಮಾಡ್ತಿದ್ದಾರೆ ಅಂತ ಹೇಳಿದರೆ, 3ನೇ ಅತಿ ಹೆಚ್ಚು ಪ್ರಾಪರ್ಟಿ ಮುಸಲ್ಮಾನರ ಕೈಯಲ್ಲಿದೆ ಅಂಥೇಳಿ. ಖಂಡಿತವಾಗಲೂ ಕೂಡ 2-3 ದೇವಸ್ಥಾನ, ತಮಿಳುನಾಡು ಮತ್ತು ಆಂಧ್ರ ಎರಡೇ ರಾಜ್ಯದಲ್ಲಿರುವಂಥ ದೇವಸ್ಥಾನಗಳಲ್ಲಿ ಇದರಿಂದ 3 ಪಟ್ಟು ಜಾಸ್ತಿ ಆಸ್ತಿಗಳು ಇದ್ದರೂ ಕೂಡ ಅವರು ಒಂದು ಮುಸಲ್ಮಾನರ ಆಸ್ತಿ ಜಾಸ್ತಿ ಅಂಥೇಳಿ. ಯಾಕಂತೇಳಿದರೆ ಇವರಿಗೆ ಎಲ್ಲರಿಗೆ ಅಚ್ಚೇ ದಿನ ಸಚ್ಚಾಯಿ ಜನರಿಗೆ ಗೊತ್ತಾಯಿತು, ಏನು ಈ ಫೇಕ್ ಮೋದಿ ಇದ್ದಾನೆ, ಇವರು ಈ ದೇಶದಲ್ಲಿರೋ ಯಾವ ರೀತಿಯ ಈ ಸಂವಿಧಾನವನ್ನು ಅಸ್ಥಿರಗೊಳಿಸುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ಸುಳ್ಳು ಭರವಸೆಗಳು ಮತ್ತು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇಷ್ಟರ ತನಕ ಈ ದೇಶವನ್ನು ಅವರೊಂದು ಗೊಂದಲದಲ್ಲಿಟ್ಟಿದ್ದರು. ಆದರೆ ಈ ಮುಂದಿನ ಚುನಾವಣೆ ಬರಬೇಕಾದ್ರೆ ಇವರ ಹತ್ರ ಅಸ್ತ್ರಗಳೆಲ್ಲವೂ ಕೂಡ ಖಾಲಿ ಆಯಿತು. ಹಾಗಾಗಿ NRC CA ಅನ್ನೋ ಒಂದು ಕರಾಳ ಕಾನೂನುಗಳು, ಹಿಜಾಬು, ಹಲಾಲ್ ಕಟ್ಟು, ಈ ರೀತಿಯ ಬೇರೆ ಬೇರೆ ರೀತಿಯಾಗಿರೋ ಮುಸಲ್ಮಾನ್ ವಿರೋಧಿಯಾಗಿರುವಂಥ ಒಂದು ಹೇಳಿಕೆಗಳು ಮತ್ತು ಒಂದು ಕಾನೂನುಗಳು ಅದರ ಮುಂದುವರೆದ ಭಾಗವಾಗಿರುತ್ತೆ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ತಿದ್ದುಪಡಿಯನ್ನು ತಂದಿರುವುದು. ಖಂಡಿತವಾಗಲೂ ಕೂಡ ಈ ಮುಸಲ್ಮಾನರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಯಾವ ರೀತಿ ತನ್ನ ರಕ್ತ ಮತ್ತು ಜೀವವನ್ನು ಕೊಟ್ಟು ಈ ದೇಶವನ್ನು ರಕ್ಷಣೆ ಮಾಡಿದರೆ, ಅದೇ ರೀತಿ ಮುಸಲ್ಮಾನರ ಎಲ್ಲ ಪ್ರಾಪರ್ಟಿ ಕೂಡ ವಕ್ಫ್ ಬೋರ್ಡಿನ 1 ಇಂಚು ಕೂಡ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಸಂಘ ಪರಿವಾರ ಮುನ್ನಡೆಸುವಂಥ BJPಗೆ ಸಾಧ್ಯ ಇಲ್ಲ. ಒಂದು ವೇಳೆ ಅದನ್ನು ಅವ್ರು ಮಾಡಿದರೆ ಖಂಡಿತವಾಗಲೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಯಾವ ರೀತಿ ಜೀವಗಳನ್ನು ಮುಸಲ್ಮಾನರು ಕೊಟ್ಟಿದ್ದಾರೆ, ಅದೇ ರೀತಿ ಈ ವಕ್ಫ್ ಬೋರ್ಡ್ ಏನು ಬಿಲ್ಲುಗಳು, ಈ ಪ್ರಾಪರ್ಟಿ ಇದೆ ಇದನ್ನು ಉಳಿಸ್ಕೊಳ್ಳೋಕ್ಕೆ ಅದೇ ರೀತಿಯ ಜೀವಗಳನ್ನು ಕೊಡೋಕ್ಕೆ ಕೂಡ ತಯಾರಾಗಿದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.